ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಟಾಕಿಂಗ್ ಅಬೌಟ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಬಗ್ಗೆನೇ ಮಾತಾಡೋಣ. ಅಂದರೆ ಇಂಗ್ಲೀಷ್ ನಿಮಗೆ ಮಾತಾಡೋಕ್ಕೆ ಬರುತ್ತಾ, ಎಷ್ಟು ವರ್ಷದಿಂದ ಇಂಗ್ಲೀಷ್ ಕಲಿತಾ ಇದ್ದೀರಾ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ. ಸೊ ಈ ಥರ ಎಲ್ಲ ಇಂಗ್ಲೀಷ್ ಬಗ್ಗೆನೇ ನಾವು ಸಣ್ಣ ಸಣ್ಣ ಸೆಂಟೆನ್ಸ್ ಮಾಡಿಕೊಂಡು ಯಾವ ಥರ ಇಂಗ್ಲೀಷಲ್ಲಿ ಮಾತಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದರೆ ಒಂದು 10, 16, 17 ಸೆಂಟೆನ್ಸ್ ಇದ್ದಾವೆ. ಇದನ್ನೆಲ್ಲ ಯಾವ ಥರ ನಾವು ಹೇಳಬೇಕು, ಇದರ ಅರ್ಥ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ಆಫ್ ಕೋರ್ಸ್ ಎಂದಿನಂತೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಆ್ಯಂಡ್ ಹಾಗೆಯೇ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ಸೊ ಫಸ್ಟ್ ಸೆಂಟೆನ್ಸ್ ಏನು ನೋಡೋಣ. ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್? ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಅಂದರೆ ಏನು? ನಿನಗೆ ಇಂಗ್ಲೀಷ್ ಬರುತ್ತಾ, ಅಥವಾ ನಿನಗೆ ಇಂಗ್ಲೀಷ್ ಬರುತ್ತಾ. ನಿನಗೆ ಇಂಗ್ಲೀಷ್ ಬರುತ್ತಾ ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ ಕನ್ನಡದಲ್ಲಿ. ಬಟ್ ಇದರ ಎಕ್ಸಾಕ್ಟ್ ಮೀನಿಂಗ್ ಇದಲ್ಲ. ನಿನಗೆ ಇಂಗ್ಲೀಷ್ ಮಾತನಾಡೋಕ್ಕೆ ಸಾಧ್ಯವಾ ಅಂತ ಕೇಳೋ ಹಾಗೆ ಅದು ಆ್ಯಕ್ಚುಲಿ ಎಕ್ಸಾಕ್ಟ್ ಮೀನಿಂಗ್. ಬಟ್ ಸಾಮಾನ್ಯವಾಗಿ ನಿಮಗೆ ಇಂಗ್ಲೀಷ್ ಬರುತ್ತಾ ಅನ್ನೋ ಕೇಳೋದನ್ನು ಡೂ ಯು ಸ್ಪೀಕ್ ಇಂಗ್ಲೀಷ್ ಅಂತಲೂ ಕೇಳ್ತೀವಿ. ಅದು ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್. ಇಲ್ಲಿ ನೋಡಿ, ಎರಡನೇದು, ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್. ಇಲ್ಲಿ ನೋಡಿ, ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಅಂದರೆ ನೀನು ಎಷ್ಟು ದಿನದಿಂದ ಅಥವಾ ಎಷ್ಟು ಸಮಯದಿಂದ ಇಂಗ್ಲೀಷನ್ನು ಕಲಿತಾ ಇದೆಯಾ. ನೀನು ಎಷ್ಟು ಸಮಯದಿಂದ ಇಂಗ್ಲೀಷ್ ಕಲಿತಾ ಇದೆಯಾ, ಯಾವಾಗಿಂದ ನೀನು ಇಂಗ್ಲೀಷ್ ಕಲಿತಾ ಇದೆಯಾ ಅನ್ನೋ ಪ್ರಶ್ನೆ ಇದು. ಓಕೆ, ಸೊ ಇದಕ್ಕೆ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಅನ್ನೋದಕ್ಕೆ ಯು ಕ್ಯಾನ್ ಜಸ್ಟ್ ಸೇ ಯಾ ಐ ಸ್ಪೀಕ್. ಇಲ್ಲಿ ನೋಡಿ, ಐ ಸ್ಪೀಕ್ ಅ ಲಿಟಲ್ ಇಂಗ್ಲೀಷ್. ಎಸ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತಲೂ ಹೇಳ್ಬೋದು. ಐ ಸ್ಪೀಕ್ ಅ ಲಿಟಲ್ ಇಂಗ್ಲೀಷ್, ಓಕೆ ಅಂತಲೂ ಹೇಳ್ಬೋದು. ಸೊ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್, ಎಷ್ಟು ವರ್ಷಗಳಿಂದ ನೀನು, ಅಥವಾ ವರ್ಷಗಳು ಅಂತಲ್ಲ, ಎಷ್ಟು ಸಮಯದಿಂದ ನೀನು ಇಂಗ್ಲೀಷನ್ನು ಕಲಿತಾ ಇದೆಯಾ. ಅದಕ್ಕೆ ಯು ಕ್ಯಾನ್ ಸೇ ಐ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 2 years, ಆರ್ ಯು ಕ್ಯಾನ್ ಸೇ ಐ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 3 years. ಅಂದರೆ 3 ವರ್ಷಗಳಿಂದ ನಾನು ಇಂಗ್ಲೀಷನ್ನು ಕಲಿತಾ ಇದ್ದೀನಿ. ಫಾರ್ 2 years. ಓಕೆ, ಸೊ ಅದನ್ನು ಹೇಳ್ಬೋದು. ಅಥವಾ ನೀವು ಸ್ಪೆಸಿಫಿಕ್ ಆಗಿ ಟೈಮ್ ಹೇಳ್ಬೋದು. ಐ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 2018, ಆರ್ ಯು ಕ್ಯಾನ್ ಸೇ ಐ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 2022, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಆ ವರ್ಷದಿಂದ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ಆಲ್ರೈಟ್, ಕುಡ್ ಯು ಪ್ಲೀಸ್, ಇಲ್ಲಿ ನೋಡಿ, ಕುಡ್ ಯು ಸ್ಪೀಕ್ ಅಪ್ ಅ ಲಿಟಲ್ ಪ್ಲೀಸ್. ಇಲ್ಲಿ ನೋಡಿ, ಕುಡ್ ಯು ಸ್ಪೀಕ್ ಅಪ್. ಸ್ಪೀಕ್ ಅಪ್ ಅನ್ನೋ ಪದ ಇದೆಯಲ್ಲ, ಕುಡ್ ಯು ಸ್ಪೀಕ್ ಅಪ್ ಅ ಲಿಟಲ್ ಬಿಟ್ ಅಂದರೆ ಸ್ಪೀಕ್ ಅಪ್ ಅಂದರೆ ಯಾರಾದರೂ ತುಂಬ ನಿಧಾನಕ್ಕೆ ಮಾತಾಡ್ತಿರೋದು ನಮಗೆ ಕೇಳಿಸೋದೇ ಇಲ್ಲ ಅವ್ರು ಮಾತಾಡೋದು. ದೆನ್ ಯು ಕ್ಯಾನ್ ಆಸ್ಕ್ ದೆಮ್ ಟು ಸ್ಪೀಕ್ ಅಪ್. ಕುಡ್ ಯು ಸ್ಪೀಕ್ ಅಪ್ ಅ ಲಿಟಲ್ ಪ್ಲೀಸ್. ಸ್ಪೀಕ್ ಅಪ್ ಅಂದರೆ ನಿಮ್ಮ ಧ್ವನಿಯನ್ನು ಸ್ವಲ್ಪ ಏರಿಸಿ ಅಂತಂದರೆ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ನನಗೆ. ಸೊ ಸ್ಪೀಕ್ ಅಪ್ ಇಟ್ಸ್ ಅ ಫ್ರೇಸಲ್ ವರ್ಬ್. ಸ್ಪೀಕ್ ಬೇರೆ, ಅಪ್ ಬೇರೆ. ಸ್ಪೀಕ್ ಅಂದರೆ ಮಾತಾಡು, ಅಪ್ ಅಂದರೆ ಮೇಲೆ ಅಂತ ಆಗುತ್ತೆ. ಇವೆರಡು ಸೇರಿದಾಗ ಸ್ಪೀಕ್ ಅಪ್ ಅಂದರೆ ವಾಲ್ಯೂಮ್ ಜಾಸ್ತಿ ಮಾಡಿ ಅಂತ, ಜೋರಾಗಿ ಮಾತಾಡಿ ನನಗೆ ಕೇಳಿಸ್ತಾ ಇಲ್ಲ ಅಂತ. ಓಕೆ, ಯಾ, ಕುಡ್ ಯು ಪ್ಲೀಸ್ ಸೇ ದ್ಯಾಟ್ ಅಗೇನ್. ಕುಡ್ ಯು ಪ್ಲೀಸ್ ಸೇ ದ್ಯಾಟ್ ಅಗೇನ್, ಇಟ್ಸ್ ಅ ಕ್ವೆಶ್ಚನ್ ಬೈ ದ ವೇ. ಕುಡ್ ಯು ಪ್ಲೀಸ್ ಸೇ ದ್ಯಾಟ್ ಅಗೇನ್ ಅಂದರೆ ಇನ್ನೊಂದು ಸಲ ಅದನ್ನು ಹೇಳ್ತೀರಾ, ನಾನು ಕೇಳಿಸ್ಕೊಂಡಿಲ್ಲ, ದಯವಿಟ್ಟು ಇನ್ನೊಂದು ಸಲ ಅದನ್ನು ಹೇಳ್ತೀರಾ. ಕುಡ್ ಯು ಪ್ಲೀಸ್ ಸೇ ದ್ಯಾಟ್ ಅಗೇನ್, ಹೇಳಿದ್ದನ್ನು ಇನ್ನೊಂದು ಸಲ ಹೇಳ್ತೀರಾ, ನಾನು ಕೇಳಿಸ್ಕೊಂಡಿಲ್ಲ. ಇಲ್ಲೆಲ್ಲ ನೋಡಿ, ಕುಡಿಯುನೇ ಬಳಸಿರೋದು. ಕುಡಿಯು. ಯಾಕೆಂದರೆ ನಾವು ಯಾರನ್ನಾದ್ರೂ ಕುಡ್ ಯು ಪ್ಲೀಸ್ ಯಾರನ್ನಾದ್ರೂ ಕೇಳಬೇಕಾದ್ರೆ ಇಟ್ ಶುಡ್ ಬಿ ಅ ರಿಕ್ವೆಸ್ಟ್, ಇಟ್ ಶುಡ್ ನಾಟ್ ಬಿ ಅನ್ ಆರ್ಡರ್. ಕುಡ್ ಯು ಪ್ಲೀಸ್ ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ, ಕ್ಯಾನ್ ಯು ಅಂತ ಹೇಳಿದ್ರೆ ಅದು ಸ್ವಲ್ಪ ಕ್ಯಾಶುವಲ್ ಆಗುತ್ತೆ. ಸೊ ನಾವು ಯಾರನ್ನಾದ್ರೂ ರಿಕ್ವೆಸ್ಟ್ ಮಾಡಬೇಕಾದ್ರೆ ಅದನ್ನು ನಾವು ಕುಡ್ ಯು ಪ್ಲೀಸ್ ಅಂತಲೇ ಕೇಳಬೇಕು. ಸೊ ಕುಡ್ ಯು ಅಂದಾಗ ಇಟ್ಸ್ ಅ ಪೊಲೈಟ್ ರಿಕ್ವೆಸ್ಟ್. ಕ್ಯಾನ್ ಯು ಅಂದರೆ ಇಟ್ಸ್ ನಾಟ್ ಅ ಪೊಲೈಟ್ ರಿಕ್ವೆಸ್ಟ್. ಕ್ಯಾನ್ ಯು ಅಂತ ಹೇಳೋದು ಸ್ವಲ್ಪ ಕ್ಯಾಶುವಲ್ ಆಗುತ್ತೆ. ಸೊ ವೆನ್ ಯು ಸೇ ಇಟ್ ಇನ್ ಅ ಫಾರ್ಮಲ್ ವೇ, ದೆನ್ ಯು ನೀಡ್ ಟು ಯೂಸ್ ಕುಡ್ ಯು. ನೋಡಿ, ಕುಡ್ ಯು ಪ್ಲೀಸ್ ಸೇ ದ್ಯಾಟ್ ಅಗೇನ್ ಅದನ್ನು ಇನ್ನೊಂದು ಸಲ ಹೇಳ್ತೀರಾ. ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್, ಎರಡು ಒಂದೇ. ಸೇ ದ್ಯಾಟ್ ಹೇಳಿ, ರಿಪೀಟ್ ಅಂದರೆ ಇನ್ನೊಂದು ಸಲ ಹೇಳಿ ಅಂತ. ಓಕೆ,
ಯಾ, ಹೌ ಡು ಯು ಪ್ರೊನೌನ್ಸ್ ದಿಸ್ ವರ್ಡ್? ಈ ಪದನ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಹೌ ಡು ಯು ಪ್ರೊನೌನ್ಸ್ ದಿಸ್ ವರ್ಡ್? ಈ ಪದನ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಹೌ ಡು ಯು ಪ್ರೊನೌನ್ಸ್ ದಿಸ್ ವರ್ಡ್? ಈಗ ನೋಡಿ, ಇದಕ್ಕೆ ಆನ್ಸರ್ ನಾನು ಹೇಳಿದ್ನಲ್ಲ, ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್? ಎಸ್, ಆಫ್ ಕೋರ್ಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತ ಹೇಳ್ಬೋದು. ಓಕೆ, ಯಾ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್ ಅಂತಲೂ ಹೇಳ್ಬೋದು. ಅದು ಆನ್ಸರ್ಸ್ ಕೆಲವುದಲ್ಲಿದೆ. ಸೊ ಹೌ ಲಾಂಗ್ ಹ್ಯಾವ್ ಯು ಬೀನ್? ಹೌ ಲಾಂಗ್ ಅಂದರೆ ಯಾವಾಗಿನಿಂದ ನೀನು ಇಂಗ್ಲೀಷ್ ಕಲಿತಾ ಇದೆಯಾ? ಕುಡ್ ಯು ಸ್ಪೀಕ್ ಅಪ್? ಸ್ಪೀಕ್ ಅಪ್ ಅಂದರೆ ಜೋರಾಗಿ ಮಾತಾಡಿ. ಇಟ್ಸ್ ಅ ಫ್ರೇಸಲ್ ವರ್ಬ್. ಜೋರಾಗಿ ಮಾತಾಡಿ. ಜೋರು ಅಂದರೆ ಬೊಬ್ಬೆ ಹಾಕುವುದಲ್ಲ, ಜೋರಾಗಿ ಸ್ವಲ್ಪ ಶಬ್ದ, ನಿಮ್ಮ ಧ್ವನಿನ ಏರಿಸಿ ಮಾತಾಡಿ ಅಂತ. ಧ್ವನಿಯನ್ನು ಏರಿಸೋದು. ಓಕೆ, ಜೋರಾಗಿ ಅಂದರೆ ಕುಡ್ ಯು ಪ್ಲೀಸ್ ಸೇ ದ್ಯಾಟ್ ಅಗೇನ್? ಓಕೆ, ಸೊ ಇನ್ನೊಂದು ಸಲ ಹೇಳ್ತೀರಾ? ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ರಿಪೀಟ್ ಅಂದರೆ ಅದನ್ನು ಮತ್ತೊಂದು ಸಲ ಹೇಳ್ತೀರಂತ. ಎರಡು ಸೇಮ್. ಹೌ ಡು ಯು ಪ್ರೊನೌನ್ಸ್ ಇಟ್? ಅದನ್ನು ಹೇಗೆ ಉಚ್ಚರಿಸೋದು? ಅದನ್ನು ಹೇಗೆ ಉಚ್ಚರಿಸೋದು? ಓಕೆ, ಇಲ್ಲಿ ನೋಡಿ, ವಾಟ್ ಡು ಯು ಮೀನ್ ಬೈ ದಿಸ್? ಹಿಂಗಂದರೆ ಏನು? ಸೊ ವಾಟ್ ಡು ಯು ಮೀನ್ ಬೈ ದಿಸ್? ಹಿಂಗಂದರೆ ಏನು ಅಂದರೆ ಇದರ ಅರ್ಥ ಏನು? ಈ ಥರ ಹೇಳೋದರ ಅರ್ಥ ಏನು? ಏನಾದರೂ ಒಂದು ಹೇಳಿರ್ತೀವಿ, ಅದರ ಅರ್ಥ ಏನು ಅಂತ ಕೇಳೋಕು ವಾಟ್ ಡು ಯು ಮೀನ್ ಬೈ ದಿಸ್? ಓರ್ ಯು ಕ್ಯಾನ್ ಸೇ ವಾಟ್ ಡು ಯು ಮೀನ್ ಬೈ ದ್ಯಾಟ್? ಹಾಗಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ದ್ಯಾಟ್? ಹಿಂಗಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ದಿಸ್? ಓಕೆ, ವಾಟ್ ಡು ಯು ಮೀನ್, ಇದರ ಅರ್ಥ ಏನು, ಅದರ ಅರ್ಥ ಏನು ಅಂತ. ನಾವು ಇಲ್ಲಿ ನೋಡಿ, ಇದನ್ನು ಆನ್ಸರ್ ಅಂತ ನೀವು ಹೇಳಬೇಕಾದ್ರೆ ಕೆಲವುದು ಈ ಥರ ಹೇಳ್ಬೋದು. ಸೊ ಐ ಸ್ಪೀಕ್ ಅ ಲಿಟಲ್ ಇಂಗ್ಲೀಷ್. ನಾನು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೀನಿ. ಸೊ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಅಂದಾಗ ಐ ಸ್ಪೀಕ್ ಅ ಲಿಟಲ್ ಇಂಗ್ಲೀಷ್ ಅಂತಲೂ ಹೇಳ್ಬೋದು. ಅ ಲಿಟಲ್ ಅಂದರೆ ಸ್ವಲ್ಪ, ನಾನು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೀನಿ ಅಂತ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್ ಅಂದರೆ ತುಂಬ ಚೆನ್ನಾಗಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ಓಕೆ, ವೆರಿ ವೆಲ್ ಅಂದರೆ ತುಂಬ ಚೆನ್ನಾಗಿದ್ದೀನಿ ಅಂತ. ಐ ಆಮ್ ವೆರಿ ವೆಲ್. ಹೌ ಯು? ಐ ಆಮ್ ವೆರಿ ವೆಲ್ ಅಂತ ಹೇಳ್ತೀವಲ್ಲ, ಅದೇ ಥರ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ದೆನ್ ಯಾರಾದರೂ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರ್ತಾರೆ, ಅವರಿಗೆ ನಾವು ಹೇಳೋದು ಯೋರ್ ಇಂಗ್ಲೀಷ್ ಈಸ್ ಎಕ್ಸಲೆಂಟ್. ಎಕ್ಸಲೆಂಟ್ ಅಂದರೆ ತುಂಬ ಸುಂದರ ಅಲ್ಲ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಕನ್ನಡದಲ್ಲೇ ಬೇರೆ ಬೇರೆ ಪದಗಳಿದೆಯಲ್ಲ, ಅದನ್ನು ಯಾವುದಾದ್ರೂ ಬಳಸ್ಬೋದು. ಸೂಪರ್ ಆಗಿದೆ, ಸಖತ್ತಾಗಿದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅಲ್ವಾ. ಸೊ ಯೋರ್ ಇಂಗ್ಲೀಷ್ ಈಸ್ ಎಕ್ಸಲೆಂಟ್. ಸೊ ನಿಮ್ಮ ಇಂಗ್ಲೀಷು ಬಹಳ ಸುಂದರವಾಗಿದೆ, ಬಹಳ ಯು ಕ್ಯಾನ್ ಸೇ ಸಖತ್ತಾಗಿದೆ, ಸೂಪರ್ ಆಗಿದೆ, ಇನ್ನೇನಾದರೂ ಸೇರಿಸ್ಕೋಬೋದು ಲೈಕ್ ಕನ್ನಡದಲ್ಲಿ. ಇಲ್ಲೊಂದು ನೋಡಿ, ಐ ವಿಶ್ ಐ ಕುಡ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಲೈಕ್ ಯು. ಅಂದರೆ ನನಗಿಷ್ಟ ಆಗ್ತಾ ಇದೆ, ಅಥವಾ ಐ ವಿಶ್ ಅಂದರೆ ಒಂದು ವೇಳೆ ನಿಮ್ಮಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬಂದಿದ್ದರೆ ಅಂತ ನನಗೆ ಅನಿಸ್ತಾ ಇದೆ ಅಂತ. ಸೊ ಐ ವಿಶ್ ಐ ಕುಡ್ ಅಂತ ಹೇಳೋದಕ್ಕೂ ಕನ್ನಡದಲ್ಲಿ ಒಂದು ವೇಳೆ ಅಂತ ಹೇಳೋದಕ್ಕೂ ಕನೆಕ್ಷನ್ ಇದೆ, ಬಿಟ್ಟರೆ ಅದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಆಗಲ್ಲ. ಸೊ ನಿಮ್ಮಷ್ಟು ಒಂದು ವೇಳೆ ನನಗನ್ನಿಸ್ತಾ ಇದೆ ನಿಮ್ಮಷ್ಟು ಚೆನ್ನಾಗಿ ಇಂಗ್ಲೀಷ್ ಒಂದು ವೇಳೆ ಬಂದಿದ್ರೆ ನನಗೆ ಅಂತ ನಾವೇನಾದರೂ ಹೇಳ್ತೀವಲ್ಲ. ಸೊ ಬೇರೆ ಏನಾದರೂ ನಿಮ್ಮಷ್ಟು ಹಂಗಿದ್ದಿದ್ರೆ, ನಿಮ್ಮಷ್ಟು ಹಿಂಗಿದ್ದಿದ್ರೆ ಅಂತ ನಾವು ಹೇಳಿದಾಗ, ಸೊ ಅದು ಇಲ್ಲ. ಈಗ ಇಲ್ಲದೆ ಇರೋದನ್ನು ನಾವು ಇಷ್ಟಪಡ್ತಿದ್ದೀವಿ, ಅಥವಾ ನಾವು ಆಗಲಿಕ್ಕೆ ಟ್ರೈ ಮಾಡೋಕ್ಕೆ ಇಷ್ಟಪಡ್ತಿದ್ದೀವಿ ಅನ್ನೋದನ್ನು, ಇಲ್ಲದೆ ಇರೋದನ್ನು ನಾವು ಬಯಸೋದು. ಓಕೆ, ನಾನು ಬಯಸ್ತೀನಿ. ಓಕೆ, ಹಾಗೂ ಹೇಳ್ಬೋದು, ನಾನು ಬಯಸ್ತೀನಿ. ಸೊ ಆ್ಯಕ್ಚುಲಿ ಕನ್ನಡ ಟ್ರಾನ್ಸ್ಲೇಷನ್ ಹಂಗೆ ಬರೋದಿಲ್ಲ, ಬಟ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಹೇಳಬೇಕು ಅಂದರೆ ಈ ಥರ ಹೇಳ್ಬೋದು. ಐ ವಿಶ್ ಐ ಕುಡ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಲೈಕ್ ಯು. ನಾನು ಬಯಸ್ತಾ ಇದ್ದೀನಿ, ಐ ವಿಶ್ ನಿಮ್ಮ ಹಾಗೆ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಲೂ ಆಗುತ್ತೆ. ಇದರ ಇನ್ನೊಂದು ಅರ್ಥ ನಾವು ಸಾಮಾನ್ಯವಾಗಿ ಹೆಂಗೆ ಹೇಳ್ತೀವಿ, ಒಂದು ವೇಳೆ ನಿಮ್ಮಷ್ಟು ಇಂಗ್ಲೀಷ್ ಚೆನ್ನಾಗಿ ನನಗೆ ಬಂದಿದ್ದರೆ ಅಂತ ಹೇಳಿದಾಗ ಇದನ್ನೇ ಹೇಳ್ಬೋದು, ಇದೇ ಥರ ಹೇಳ್ಬೋದು. ರೈಟ್? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಸಾರಿ, ಮೈ ಇಂಗ್ಲೀಷ್ ಇಸ್ ನಾಟ್ ಕ್ವೈಟ್ ಗುಡ್. ಓಕೆ, ಸಾರಿ, ಮೈ ಇಂಗ್ಲೀಷ್ ಇಸ್ ನಾಟ್ ಕ್ವೈಟ್ ಗುಡ್. ನನ್ನ ಇಂಗ್ಲೀಷ್ ಅಷ್ಟು ಸರಿಯಾಗಿಲ್ಲ, ಕ್ಷಮಿಸಿ, ಸಾರಿ ಅಂತ ಹೇಳೋದು. ಓಕೆ, ಯಾರಾದರೂ ತುಂಬ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ, ನಮಗೆ ಇಂಗ್ಲೀಷ್ ಬರುತ್ತೆ ಅಂತ ಅಂದ್ಕೊಂಡು ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ, ಬಟ್ ನಾವು ಆವಾಗ ಇಂಗ್ಲೀಷ್ ನಮಗೆ ಅಲ್ಪ ಸ್ವಲ್ಪ ಮಾತ್ರ ಬರ್ತಾ ಇರುತ್ತೆ, ಅವಾಗ ಅವ್ರು ಹೇಳ್ತಾ ಇರೋದು ನಮಗೆ ಅರ್ಥ ಆಗ್ತಾ ಇರಲ್ಲ. ದೆನ್ ಯು ಕ್ಯಾನ್ ಸೇ ದಿಸ್, ಇವಾಗಷ್ಟು ಇಂಗ್ಲೀಷ್ ಕಲಿತಾ ಇರ್ತೀವಿ, ಓಕೆ, ಇನ್ನೂ ಕಲಿತಾಗಿಲ್ಲ,
ಆ ಸ್ಟೇಜಲ್ಲಿದ್ದಾಗ ನೀವೇನೇನು ಮಾಡಬೇಕು, ಯು ಕ್ಯಾನ್ ಜಸ್ಟ್ ಸೇ ಲೈಕ್ ದಿಸ್, ಸಾರಿ ಮೈ ಇಂಗ್ಲೀಷ್ ಇಸ್ ನಾಟ್ ಕ್ವೈಟ್ ಗುಡ್. ಕ್ವೈಟ್ ಗುಡ್ ಅಂದರೆ ಸುಮಾರು ಚೆನ್ನಾಗಿಲ್ಲ ಅಥವಾ ಸುಮಾರು ಚೆನ್ನಾಗಿದೆ. ಕ್ವೈಟ್, ಓಕೆ, ಸುಮಾರು ಚೆನ್ನಾಗಿದೆ, ಸುಮಾರು ಚೆನ್ನಾಗಿಲ್ಲ ಅಂತ ಆಗುತ್ತೆ. ರೈಟ್. ಐ ಕ್ಯಾನ್ ರೀಡ್ ಇಂಗ್ಲೀಷ್ ವೆರಿ ವೆಲ್. ಸಾರಿ ಮೈ ಇಂಗ್ಲೀಷ್ ಇಸ್ ನಾಟ್ ಕ್ವೈಟ್ ಗುಡ್ ಅನ್ನೋದು ಅರ್ಥ ಆಯ್ತಲ್ಲ, ನನ್ನ ಇಂಗ್ಲೀಷ್ ಅಷ್ಟೊಂದು ಸರಿಯಾಗಿಲ್ಲ ಅಂತ. ಓಕೆ, ಗುಡ್ ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಐ ಕ್ಯಾನ್ ರೀಡ್ ಇಂಗ್ಲೀಷ್ ವೆರಿ ವೆಲ್ ಬಟ್ ಐ ಕಾಂಟ್ ಸ್ಪೀಕ್. ಐ ಕ್ಯಾನ್ ರೀಡ್ ಇಂಗ್ಲೀಷ್ ವೆರಿ ವೆಲ್ ಬಟ್ ಐ ಕಾಂಟ್ ಸ್ಪೀಕ್ ಅಂದರೆ ನಾನು ಇಂಗ್ಲೀಷನ್ನ ಚೆನ್ನಾಗಿ ಓದ್ತೀನಿ, ಬರೀತೀನಿ. ಅಲ್ಲಿ ಓದ್ತೀನಿ ಮಾತ್ರ ಇದೆ. ನಾನು ಇಂಗ್ಲೀಷ್ ಚೆನ್ನಾಗಿ ಓದ್ತೀನಿ, ಬಟ್ ನನಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಐ ಕಾಂಟ್ ಸ್ಪೀಕ್ ಅಂದರೆ ನನಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ದಟ್ ಈಸ್ ದ ಮೀನಿಂಗ್. ಯು ಹ್ಯಾವ್ ಎ ಗುಡ್ ಪ್ರೊನೌನ್ಸಿಯೇಷನ್. ಯು ಹ್ಯಾವ್ ಎ ಗುಡ್ ಪ್ರೊನೌನ್ಸಿಯೇಷನ್ ಅಂದರೆ ಇಂಗ್ಲೀಷ್ ಎಲ್ಲರೂ ಮಾತಾಡ್ತಾರೆ, ಫ್ಲೂಯೆಂಟಾಗಿ ಮಾತಾಡ್ತಾರೆ, ಬಟ್ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ ಕೆಲವ್ರದ್ದು ಪ್ರೊನೌನ್ಸಿಯೇಷನ್ ಚೆನ್ನಾಗಿರುತ್ತೆ, ಉಚ್ಚಾರಣೆ. ಕೆಲವ್ರದ್ದು ಪ್ರೊನೌನ್ಸಿಯೇಷನ್ ಚೆನ್ನಾಗಿರುತ್ತೆ, ಕೆಲವ್ರದ್ದು ಪ್ರೊನೌನ್ಸಿಯೇಷನ್ ಅಷ್ಟು ಚೆನ್ನಾಗಿರಲ್ಲ, ಕೆಲವ್ರ ಪ್ರೊನೌನ್ಸಿಯೇಷನ್ ಕೆಟ್ಟದಾಗಿರುತ್ತೆ. ಬಟ್ ಸ್ಟಿಲ್ ದೇ ಸ್ಪೀಕ್ ಇಂಗ್ಲೀಷ್. ಬಟ್ ಅವರು ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಮಾತಾಡ್ತಿರ್ತಾರೆ, ಅವ್ರು ಮಾತಾಡೋದು ಎಲ್ರಿಗೂ ಅರ್ಥ ಆಗ್ತಾ ಇರುತ್ತೆ. ಸೊ ಅಷ್ಟೇ ಸಾಕಲ್ವಾ ಲ್ಯಾಂಗ್ವೇಜಲ್ಲಿ ಪ್ರೊನೌನ್ಸಿಯೇಷನ್. ಎಸ್, ಆಫ್ ಕೋರ್ಸ್ ಕನ್ನಡನ ಸ್ಪಷ್ಟವಾಗಿ ಮಾತಾಡಿದಾಗ ಸುಂದರವಾಗಿರುತ್ತೆ. ಅದೇ ಥರ ಇಂಗ್ಲೀಷನ್ನು ಸಹ ಉಚ್ಚಾರಣೆಯ ಸ್ಪಷ್ಟತೆ ಕರೆಕ್ಟಾಗಿದ್ದರೆ ಅದು ಸುಂದರವಾಗೇ ಇರುತ್ತೆ. ಸೊ ಕನ್ನಡದಲ್ಲಿ ನಾವು ಸ್ಪಷ್ಟವಾಗಿ ಮಾತಾಡಬೇಕು, ಉಚ್ಚಾರಣೆ ಎಲ್ಲದನ್ನು ಸರಿಯಾಗಿ ನಾವು ಹೇಳಬೇಕು, ಅಲ್ಪಪ್ರಾಣ ಮಹಾಪ್ರಾಣ ಹೇಳಬೇಕು ಅಂತ ಎಲ್ರಿಗೂ ಇರುತ್ತಲ್ವ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದಾಗ ಕನ್ನಡ ಅದು ಇನ್ನೂ ಸುಂದರವಾಗಿರುತ್ತೆ ಮಾತಾಡಬೇಕಾದ್ರೆ. ಹಾಗೆಯೇ ಎಲ್ಲ ಭಾಷೆ ಅದರ ಸರಿಯಾದ ಉಚ್ಚಾರಣೆ, ನೇಟಿವ್ ಪ್ರೊನೌನ್ಸಿಯೇಷನ್ ಏನಿರುತ್ತೆ, ಕನ್ನಡ ಸ್ಥಳೀಯ ಕನ್ನಡದ ಏನು ಉಚ್ಚಾರಣೆ ಇರುತ್ತೆ ಅದು ಕರೆಕ್ಟಾಗಿ ನಾವು ಹೇಳಿದಾಗ, ಅದೇ ಥರ ಇಂಗ್ಲೀಷನ್ನು ಹೇಳಿದಾಗ ಪ್ರೊನೌನ್ಸಿಯೇಷನ್ಗೆ ಒಂದು ಮೆರುಗು ಸಿಗುತ್ತೆ. ಇಟ್ ಇಂಪ್ರೂವ್ಸ್ ಯುವರ್ ಕಾನ್ಫಿಡೆನ್ಸ್ ಆಸ್ ವೆಲ್. ಓಕೆ, ಸೊ ಇದರ ಅರ್ಥ ಅದೇ, ಯು ಹ್ಯಾವ್ ಎ ಗುಡ್ ಪ್ರೊನೌನ್ಸಿಯೇಷನ್. ನಿಮಗೆ ನಿಮ್ಮ ಉಚ್ಚಾರಣೆ ಬಹಳ ಚೆನ್ನಾಗಿದೆ, ನಿಮ್ಮ ಇಂಗ್ಲೀಷ್ ಉಚ್ಚಾರಣೆ ಬಹಳ ಚೆನ್ನಾಗಿದೆ. ಅಥವಾ ನಿಮ್ಮ ಕನ್ನಡ ಉಚ್ಚಾರಣೆ, ಕೆಲವ್ರು ನೋಡಿರ್ತೀರ ನೀವು ಕನ್ನಡ ಮಾತಾಡಬೇಕಾದ್ರೂ ಸಹ ಅವ್ರ ಉಚ್ಚಾರಣೆ ಸ್ಪಷ್ಟವಾಗಿರುತ್ತೆ. ಅವ್ರು ಮಾತಾಡೋದು ಕೇಳಲಿಕ್ಕೆ ಒಂಥರ ಖುಷಿಯಾಗುತ್ತೆ. ಓಕೆ, ಯಾರಪ್ಪ ಅವರು ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ದಾರಲ್ಲ ಅಂದು ಈ ಕಾಲದಲ್ಲಿ ಅಂತ. ಓಕೆ, ಸೊ ಯು ಫೀಲ್ ಗುಡ್ ಇಫ್ ಯು ಸಿ ಸಮನ್ ಸ್ಪೀಕಿಂಗ್ ವೆರಿ ಗುಡ್ ಕನ್ನಡ, ರೈಟ್? ಸೊ ಹಾಗೆಯೇ ಇಂಗ್ಲೀಷ್ ಚೆನ್ನಾಗಿದ್ದರೆ ಅದು ಒಂದು ಅಪ್ರಿಸಿಯೇಷನ್, ನೀವು ಅವರಿಗೆ ಪ್ರಶಂಸೆ ಕೊಡೋದು. ಓಕೆ, ಯು ಹ್ಯಾವ್ ಅ ಗುಡ್ ಪ್ರೊನೌನ್ಸಿಯೇಷನ್, ಐ ರಿಯಲಿ ಲೈಕ್ ದ್ಯಾಟ್, ಐ ವಾಂಟ್ ಟು ಬಿ ಲೈಕ್ ಯು, ಐ ವಾಂಟ್ ಟು ಟಾಕ್ ಲೈಕ್ ಯು ಅಂತ ಹೇಳೋದು, ರೈಟ್? ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಷ್ಟೇ ಸಾಕು. ಸೊ ಒಂದಷ್ಟು ಸೆಂಟೆನ್ಸನ್ನು ಕಲಿತ್ವಿ ಇದರಲ್ಲಿ. ಇದಕ್ಕೆ ಪ್ರಶ್ನೆಗೆ ಇದು ಉತ್ತರ ಅಂತಲ್ಲ. ಸೊ ಈ ಪ್ರಶ್ನೆಗಳಿಗೆ ನೀವಾಗೇ ಉತ್ತರ ಹೇಳ್ಬೋದು. ಲೈಕ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್? ನೀವು ಎಷ್ಟು ದಿನದಿಂದ ಇಂಗ್ಲೀಷನ್ನು ಕಲಿತಾ ಇದ್ದೀರಾ ಅನ್ನೋದಕ್ಕೆ ನೀವು ಯಾವಾಗಿಂದ ಅಂತ ನೀವು ಅದನ್ನು ಆನ್ಸರ್ ಹೇಳ್ಬೋದು. ಅದೇ ಥರ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ಬೋದು ಸಿಂಪಲ್ಲಾಗಿ, ರೈಟ್? ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. If you haven't subscribed my channel, please consider to subscribe the channel and please click the bell icon and don't forget to share this video. Okay ಸ್ನೇಹಿತರೆ, ಇನ್ನು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಆಫ್ ಕೋರ್ಸ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೇನಾದ್ರು ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇಲ್ಲ ನಿಮಗೆ ಈ ಥರದ್ದು ಏನಾದರೂ ಸೆಂಟೆನ್ಸ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಶೇರ್ ಮಾಡಿ. ಅದರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನಾನು ಕರೆಕ್ಷನ್ ಮಾಡಿ ಅಲ್ಲೇ ಹಾಕ್ತೀನಿ. ಅದನ್ನು ನೋಡಿದವರು ಅದನ್ನು ಕರೆಕ್ಟ್ ಮಾಡ್ಕೊಳ್ತಾರೆ. ಆಲ್ರೈಟ್, ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos and keep learning English and enjoy your life, right? Bye-bye. Take care.